ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಅಂದ್ರೆ, ನಾನು ಮಾಕ್ಲಿ ದುರ್ಗಕ್ಕೆ ಹೋಗ್ತಿದ್ದೀನಿ. ಟ್ರೆಕ್ಕಿಂಗ್ ಸ್ಪಾಟ್ ಅದು. ಬ್ಯಾಂಗ್ಳೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ, ದೊಡ್ಡಬಳ್ಳಾಪುರದಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಫಾರೆಸ್ಟ್ ಗಾರ್ಡ್ ಬಂದ್ರು, ಗೇಟ್ ಓಪನ್ ಮಾಡಿದ್ರು. ಇಲ್ಲಿಂದ ಮಾಕ್ಲಿ ದುರ್ಗ ಟ್ರಕ್ ಪಾಯಿಂಟ್ ಶುರುವಾಗುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಿ ಇಲ್ಲಿಂದ ಮುಂದೆ ಹೋಗ್ಬೇಕು. ಫುಲ್ ಕತ್ಲೆ ಇರೋದ್ರಿಂದ ಟಾರ್ಚ್ ಹಾಕೊಂಡು ಜಸ್ಟ್ ಆ ವೈಟ್ ಕಲರ್ ಏನ್ ಆರೋ ಮಾರ್ಕಿಂಗ್ಸ್ ಕಾಣಿಸ್ತಿದೆ ಆ ಬೇಸ್ ನ ಇಟ್ಕೊಂಡು ಟ್ರಕ್ ಮಾಡಬೇಕು. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಔಟ್ ಆಫ್ 10 ಒಂದು 5 ಅಂತ ಹೇಳ್ಬೋದು. ಯಾರಾದ್ರೂ ಕುಮಾರ್ ಪರ್ವತ ಅಲ್ಲೆಲ್ಲಾದ್ರೂ ಟ್ರಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಬಿಗಿನರ್ಸ್ಗೆ ಇದು ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಅರೌಂಡ್ 3 to 4 ಕಿಲೋಮೀಟರ್ಸ್ ಟ್ರಕ್ ಮಾಡಿದ್ದಾದ್ಮೇಲೆ ನಮಗೆ ಸಿಕ್ಕಂತ ಫಸ್ಟ್ ವ್ಯೂ ಪಾಯಿಂಟ್ ಇದೆ. ಸೊ ಎಷ್ಟು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಅಂತ ನೋಡಿ. ಸ್ವಲ್ಪ ಇನ್ನೂ ಕ್ಲಿಯರ್ ಆಗಿಲ್ಲ, ಡಾರ್ಕ್ನೆಸ್ಸು. ನೀವು ಮಾಕ್ಲಿ ದುರ್ಗ ಟ್ರಕ್ ಬರಬೇಕು ಅಂತ ಅಂದ್ರೆ ಇದಕ್ ಮುಂಚೆನೆ ನೀವು ಇಲ್ಲಿ ಬುಕಿಂಗ್ ಮಾಡ್ಕೊಬೇಕು. ಕರ್ನಾಟಕ ಎಕೋ ಟೂರಿಸಂ ಅಲ್ಲಿ ಸ್ಲಾಟ್ಸ್ ಇರುತ್ತೆ, ಪರ್ ಡೇ 150 ಸ್ಲಾಟ್ಸ್ ಇರುತ್ತೆ. ನೀವು ಪ್ರೀ ಬುಕಿಂಗ್ ಮಾಡ್ಕೊಂಡು ಟ್ರಕ್ ಮಾಡೋದಕ್ಕೆ ಬರಬೇಕು. ಇಫ್ ಇನ್ ಕೇಸ್ ಬುಕ್ ಮಾಡಿಲ್ಲ ಅಂತ ಅಂದ್ರೆ ಟ್ರಕ್ ಮಾಡೋದಕ್ಕೆ ಅಲೋ ಮಾಡಲ್ಲ. 250 ರುಪೀಸ್ ಪರ್ ಹೆಡ್ ಇರುತ್ತೆ ವೀಕ್ ಡೇಸ್ ಅಲ್ಲಿ. ವೀಕೆಂಡ್ಸ್ ಅಲ್ಲಿ 450 ರುಪೀಸ್ ಇರುತ್ತೆ. ಟ್ರಕ್ಕಿಂಗ್ ಟಿಕೆಟ್ ಬುಕಿಂಗ್ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಅದನ್ನ ನೋಡಿ ಬುಕ್ ಮಾಡ್ಕೊಳ್ಳಿ. ನಾವು ಟ್ರಕ್ ಮಾಡ್ಬೇಕಾದ್ರೆ ಈ ನಾಯಿ ನಮ್ಗೆ ಆಶ್ಚರ್ಯವಾಗಿ ಏನ್ ಕಾಣಿಸ್ತು ಅಂತಂದ್ರೆ, ನಮ್ ಜೊತೆನೆ ಬಂತು. ಅದು ಡೈಲಿ ಹತ್ತಿ ಇಳಿತಾ ಇರುತ್ತೆ ಅಂತ ಫಾರೆಸ್ಟ್ ಆಫೀಸರ್ ಹೇಳಿದ್ರು. ಸನ್ರೈಸ್ ಮುಗಿಸ್ಕೊಂಡಿದ್ದಾದ್ಮೇಲೆ ಹಾಗೆ ಫೋರ್ಟ್ ನ ಒಂದ್ ರೌಂಡ್ ಹಾಕೋಣ ಅಂತ ಹೊರಟ್ವಿ ಗುರು. ಆಲ್ರೆಡಿ ಆಸ್ ಯೂಶುವಲ್ ಎಲ್ಲಾ ಫೋರ್ಟ್ಗಳ ಕತೆನೆ ಬಿದ್ದೋಗಿದೆ, ಎಲ್ಲ ಆಗೋಗಿದೆ. ಸೊ ಹಂಗೆ ಒಂದು ರೌಂಡ್ ಹಾಕ್ಬೇಕಾದ್ರೆ ನಮಗೆ ಫಸ್ಟ್ ಕಾಣಿಸಿದ್ದು ಒಂದು ಚಿಕ್ಕ ದೇವಸ್ಥಾನದ ಒಳಗಡೆ ಏನಿದೆ ಅಂತ ಹೋಗಿ ನೋಡಿದಾಗ ಒಂದು ಶಿವಲಿಂಗ ಇತ್ತು, ಹಳೇ ಕಾಲದ ಶಿವಲಿಂಗ. ಸೊ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಬೇರೆ ವ್ಯೂ ಪಾಯಿಂಟ್ಸ್ ನೋಡೋಣ ಅಂತ ಹೊರಟ್ವಿ. ಯಾವುದೇ ಕಡೆ ಹೋದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ನಿಮಗೆ ಸಿಗುತ್ತೆ. ಯಾವುದೇ ಕಾರ್ನರ್ ಆಫ್ ದ ಫೋರ್ಟಿಗೆ ಹೋದ್ರೂ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಟ್ರಕ್ ಮಾಡಿದ್ದಾದ್ಮೇಲೆ ಫೋರ್ಟ್ ಎಲ್ಲ ರೌಂಡ್ ಹಾಕಿದ್ದಾಯ್ತು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟ್ರೆಕ್ಕಿಂಗು. ಅದಾದ್ಮೇಲೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಯಾರು ಪ್ಲಾಸ್ಟಿಕ್ ನ ಕ್ಯಾರಿ ಮಾಡಬೇಡಿ. ಈ ತರ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಾಗ ಪ್ಲಾಸ್ಟಿಕ್ ನ ತಂದು ಇಲ್ಲಿ ಎಸ್ದು ಹಾಳು ಮಾಡಬಾರ್ದು ಅನ್ನೋದು ನನ್ನ ಪಾಯಿಂಟ್. ಈವನ್ ಇಫ್ ಯು ಕ್ಯಾರಿ ಎನಿ ಪ್ಲಾಸ್ಟಿಕ್, ಅದನ್ನ ವಾಪಸ್ ತಗೊಂಡೋಗಿ ಈ ಪ್ಲೇಸಸ್ ನ ಹಿಂಗೆ ಬ್ಯೂಟಿಫುಲ್ ಆಗಿರೋದಕ್ಕೆ ಬಿಟ್ಬಿಡ್ಬೇಕು ಅಂತ ನನ್ನ ಒಪಿನಿಯನ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಬೈಕರ್ ಬಾಂಡ್ ರವಿ. ನೀವೀಗಾಗಲೇ ನೋಡಿರೋ ಪ್ರಕಾರ ಸ್ವಲ್ಪ ಡಿಫಿಕಲ್ಟಿ ಇದೆ ಪಾತು. ಬಟ್ ಏನಪ್ಪಾ ಅಂತ ಅಂದ್ರೆ, ಟ್ರಕ್ ಮಾಡಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ನನಗೇನು ಅಷ್ಟೊಂದು ಡಿಫಿಕಲ್ಟಿ ಅಂತ ಅನ್ನಿಸ್ಲಿಲ್ಲ. ಯಾಕೆಂತಂದ್ರೆ ಫುಲ್ ಕತ್ಲೆ ಇತ್ತು. ಈಗ ಇಳಿಬೇಕಾದ್ರೆ ಗೊತ್ತಾಗ್ತಿದೆ ಹಿಂಗೆಲ್ಲ ಇದೆ ದಾರಿ ಇದು ಅನ್ನೋದು. ಅದಾದ್ಮೇಲೆ ನಾನು ಟ್ರಕ್ಕಿಂಗ್ ಇಳಿಬೇಕಾದ್ರೆ ಒಂದು ನೋಟಿಸ್ ಮಾಡಿದೆ. ಅಲ್ಲಲ್ಲಿ ಪ್ಲಾಸ್ಟಿಕ್ ನ ಕ್ಯಾರಿ ಮಾಡೋದಿಕ್ಕೆ ಬ್ಯಾಗ್ಸ್ ಹಾಕಿದ್ದಾರೆ. ನೀವು ಲೆಫ್ಟ್ ಸೈಡ್ ಅಲ್ಲಿ ಯೆಲ್ಲೋ ಕಲರ್ ಬ್ಯಾಗ್ ಏನ್ ನೋಡ್ತಿದ್ದೀರಾ, ಅದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು, ಬಿಸ್ಕೆಟ್ ಪೇಪರ್ಸ್ ಅದು ಇದು ಹಾಕೋದಿಕ್ಕೆ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಬಂದ್ರೆ ಅದನ್ನ ಅದೇ ತರ ಯುಟಿಲೈಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಟ್ರಕ್ಕಿಂಗ್ ಅಂತ ಬಂದಿದ್ದು ಏನು ಮೋಸ ಇಲ್ಲ. ಯಾಕೆ ಅಂತಂದ್ರೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಗಳು ಸಿಕ್ತು ನೋಡೋದಿಕ್ಕೆ. ಒಂದು ಒಳ್ಳೆ ಸನ್ರೈಸ್ ಸಿಕ್ತು.
ಅದಾದ್ಮೇಲೆ ಒಂದು ಫೋರ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸರ್ ಇಲ್ಲಿ ಮೇಲೆ ಹೋಗೋದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಅದು ಇದೆಲ್ಲ ಏನಾದರೂ ಇದೆಯಾ? ಸರ್ ಇದೆ, ಗೈಡ್ ಇರ್ತಾರೆ ನಮ್ಮಲ್ಲಿ. ಓಕೆ. ಈಗ ಒಂದು ಬ್ಯಾಚ್ ಹೋಯ್ತಲ್ಲ 16 ಜನ ಗೈಡ್ ಇರ್ತಾರೆ. ಗೈಡ್ ಕರ್ಕೊಂಡು ಹೋಗಿ ಬ್ಯಾಚ್ ಮೇಲೆ ಕರ್ಕೊಂಡು ಬರ್ತಾರೆ. ಓಕೆ. ಏನಾದರೂ ತೊಗೊಂಡು ಹೋಗ್ಬಾರ್ದು? ಇಲ್ಲ, ಪ್ಲಾಸ್ಟಿಕ್ ಎಲ್ಲ ಅಲೌಡ್ ಇರಲ್ಲ. ಏನಾರ ತಗೊಂಡು ಹೋದ್ರೆ ಅದನ್ನು ವಾಪಸ್ ತರಬೇಕು. ಓಕೆ. ಟ್ರೆಕ್ಕಿಂಗ್ ಎಲ್ಲ ಮುಗೀತು, ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಲ್ರೆಡಿ ಇದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.